ಅದಕ್ಕೋಸ್ಕರ ಜನ ನಿಮ್ಗೆ ವಿರುದ್ಧ ಆಗಿದ್ದಾರೆ. ಅದನ್ನೇ ಮುಂದುವರಿಸಿದ್ರೆ ನಾವು ಈಗ ನೀವು ಏನ್ ಹೇಳ್ತಿದ್ರಿ, ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡುತ್ತೇವೆ, ನಾವು ಅದು ಹೇಳಕ್ ಹೋಗಲ್ಲ. ಬಿಜೆಪಿ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಕ್ ಹೋಗಲ್ಲ, ಅಥವಾ ಬಿಜೆಪಿ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಕ್ ಹೋಗಲ್ಲ. ಆದರೆ ಒಂದು ಮಾತ್ರ ಹೇಳ್ತೀವಿ, ನೀವು ಯಾವತ್ತೂ ಅಧಿಕಾರಕ್ಕೆ ಬರಬಾರದು, ವಿರೋಧ ಪಕ್ಷದಲ್ಲೇ ಇರ್ಲಿ, ವಿರೋಧ ಪಕ್ಷದಲ್ಲೇ ಇರ್ಬೇಕು. ನೀವು ಅಧಿಕಾರಕ್ಕೆ ಬರಬಾರದು, ರಾಜ್ಯ ಉಳಿಯಲ್ಲ, ರಾಜ್ಯದ ಅಭಿವೃದ್ಧಿ ಆಗಲ್ಲ. ರಾಜ್ಯದಲ್ಲಿ ಜನಪರವಾದಂಥ ಕೆಲಸಗಳು ನಡೆಯಲ್ಲ. ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ರೈತರಿಗೆ ನ್ಯಾಯ ಸಿಕ್ಕಲ್ಲ. ಅದರಿಂದ ನೀವು ಅಧಿಕಾರದಲ್ಲಿ ಬರಬಾರದು, ವಿರೋಧ ಪಕ್ಷದಲ್ಲಿರಿ. ಯು ಆರ್ ವೆರಿ ಆಕ್ಟಿವ್ ಇನ್ ಆಪೋಸಿಷನ್ ವಿತೌಟ್ ಎ ಲೀಡರ್. ಅಧಿಕಾರಕ್ಕೆ ಬರಬಾರದು, ನೀವು ಆಪೋಸಿಷನ್ ಇರಲಿಕ್ಕೆ. ಅದು ಏನು ಅಧಿಕಾರಕ್ಕೆ ಯಾಕೆ ಬಂದ್ರಿ ಗೊತ್ತಾ? ನೀವು 1977 ನಿಮ್ನೆಲ್ಲ ಸೇರ್ಕೊಂಡು ಜನತಾ ಪಾರ್ಟಿ, JP ಅವರು ಜನತಾ ಪಾರ್ಟಿ ಮಾಡ್ಬಿಟ್ಟು ನಿಮ್ನೆಲ್ಲ ಸೇರಿ. ಅದಕ್ಕೆ ಮೊದಲು ಜನಸಂಘ ಅಂತ ಇತ್ತು. ದೀಪದ ಪಾರ್ಟಿ, ನಾವೆಲ್ಲ ದೀಪದ ಪಾರ್ಟಿ ಅಂತಿದ್ವು, ಆಗ ಜನಸಂಘ ಅಂತಿರಲಿಲ್ಲ. ಸಣ್ಣ ಹುಡುಗರಾಗಿದ್ದಾಗ 1950-51 ಇಸ್ವಿನಲ್ಲಿ ಪ್ರಾರಂಭ ಆಯಿತು. RSSನ ಪೊಲಿಟಿಕಲ್ ವಿಂಗ್ ಅದು, ಮುಖವಾಡ. RSS 1925 ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಇದು ಜನಸಂಘ ಆದದ್ದು 1950-51 ಇಸ್ವಿ, 50-51 ಇಸ್ವಿ. 1950 ಅಲ್ಲ, ಅವ್ರಕ್ಕಿಂತ ನಿಮ್ಗೆ ಜಾಸ್ತಿ ಗೊತ್ತೈತಿ. 77ವರೆಗೆ ಇವ್ರು ಎಲ್ಲಿದ್ರು ಅಂತಲೇ ಗೊತ್ತಿರಲಿಲ್ಲ. 77 ಆದಮೇಲೆ ಜನತಾ ಪಾರ್ಟಿ ಎಲ್ಲ ಸೇರ್ಕೊಂಡ್ಮೇಲೆ ಸೋಷಲಿಸ್ಟ್ ಪಾರ್ಟಿ, ಸಂಸ್ಥಾ ಕಾಂಗ್ರೆಸ್ಸು, ಚರಣ್ ಸಿಂಗ್ ಅವ್ರ ಪಾರ್ಟಿ ಎಲ್ಲ ಸೇರ್ಕೊಂಡ್ಮೇಲೆ ಇವರು ರಾಜಕೀಯವಾಗಿ ಶಕ್ತಿ ಬಂತು. 77ನಲ್ಲಿ ಅಧಿಕಾರಕ್ಕೆ ಫಸ್ಟ್ ಟೈಮ್ ರುಚಿ ಬಂದ್ಬಿಟ್ರು ಅಧಿಕಾರಕ್ಕೆ. ಆಮೇಲೆ ಜನಸಂಘ ಆಯಿತು 1980ನಲ್ಲಿ. ಅಲ್ಲಿಂದ ಅಲ್ಲ, BJP ಆಯಿತು 1980ನಲ್ಲಿ BJP ಆಯಿತು. ಅಲ್ಲಿವರೆಗೆ BJP ಇರಲಿಲ್ಲ.